ಇದು ಕೂಲ್ ಆಗ್ತಾ ಇದೆ ಇವಾಗ. ಸೊ ಘಟ್ಟದ ಮೇಲೆ ಬಂದಾಗಿದೆ. ಘಟ್ಟದ ಮೇಲೆ ಬಂದ ಮೇಲೆ ಸ್ವಲ್ಪ ಕೂಲ್ ಅನ್ನಿಸ್ತಾ ಇದೆ. ಅದೆಲ್ಲ ಸಖತ್ ಸೆಕೆ ಆಗ್ತಾ ಇತ್ತು. ಫೀಲಿಂಗ್ ಡಿಫ್ರೆಂಟ್. ಟ್ರೈನಲ್ಲಿ ಈ ಥರ ಸ್ಟೆಪ್ಸಲ್ಲಿ ಕೂತ್ಬಿಟ್ಟು ನಾವು ನೋಡ್ತಾ ಇರ್ತೀವಿ ಹೋಗುವಾಗ. ಕೆಲವು ಟ್ರೈನ್ಸಲ್ಲೆಲ್ಲ ಹುಡುಗರೆಲ್ಲ ಕೂತು ಈ ಥರ, ಅದು ನಾರ್ತ್ ಇಂಡಿಯಾದಲ್ಲಂತೂ ಕಾಮನ್ ಇದು. ಸೊ ಟ್ರೈನಲ್ಲಿ ಕೂತ್ಬಿಟ್ಟು ಈ ಥರ ಸ್ಟೆಪ್ಸಲ್ಲಿ ಕೂತು ಎಂಟ್ರೆನ್ಸಲ್ಲಿ ಚಿಟ್ ಚಾಟ್ ಮಾಡ್ತಾ ಇರ್ತಾರೆ. ಸ್ಲೋ ಆಗಿ ಹೋಗ್ತಾ ಇದೆ. ಡೇ ಟೈಮ್ ಬಂದರೆ ಇದೇ ಪ್ರಾಬ್ಲಮ್ಮು ಟ್ರೈನಲ್ಲಿ. ಆಲ್ಮೋಸ್ಟು ಅಂದರೆ ಟ್ರ್ಯಾಕ್ ಸಿಂಗಲ್ ಇರೋದ್ರಿಂದ ಸೊ ಆಪೋಸಿಟ್ ಟ್ರೈನ್ ಬಂದರೆ ಚೇಂಜ್ ಓವರ್ಗೆ ಅಂತೇಳಿ ನಿಲ್ಲಿಸ್ತಾರೆ. ಸೊ ಆಚೆ ಈಚೆ ನಿಲ್ಲಿಸಿ ಹೋಗುವಾಗ ಆಲ್ಮೋಸ್ಟ್ 12 ಅವರ್ಸ್ ಆಗುತ್ತೆ. ಬಸ್ಸಲ್ಲಾಗೋ 8 ಅವರ್ಸ್ ಆಗುತ್ತೆ. ಬಟ್ ಬೆಸ್ಟ್ ಥಿಂಗ್ ಏನಂದರೆ ಜರ್ನಿ ಕಂಫರ್ಟಬಲ್ ಆಗಿರುತ್ತೆ. ಸಖತ್ ಟೆಂಪ್ರೇಚರ್ ಸಖತ್ ಹೈ ಇದೆ, ಸೆಕೆ ಇದೆ. ಸ್ವಲ್ಪ ಇವಾಗ ಆಲ್ಮೋಸ್ಟ್ ಕೂಲ್ ಆಗ್ತಾ ಬರ್ತಾಯಿದೆ. ಸ್ವಲ್ಪ ಮಧ್ಯಾಹ್ನ 3-4 ಗಂಟೆ ಆಗಿದೆ. ಸೊ ಘಟ್ಟ ಹತ್ಬಿಟ್ಟಿದ್ದೀವಿ. ಸೊ ಘಟ್ಟದ ಮೇಲೆ ಇದ್ದೀವಿ. ಸೊ ಹಾಗೆ ಗಾಳಿ ಬೀಸ್ತಾ ಇದೆ. ಸೊ ಇವಾಗ ಕಂಫರ್ಟಬಲ್ ಆಗಿದೆ. ಅಪ್ ಟು ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಆಗೋ ತನಕ ಕೂರ್ಲಿಕ್ಕಾಗಲಿಲ್ಲ ಟ್ರೈನಲ್ಲಿ, ಅಷ್ಟೊಂದು ಸೆಕೆ ಇತ್ತು. ಬೆಂಗಳೂರು ಮತ್ತು ಕೋಲಾರಿಗೆ ನೀರು ಹಾಯಿಸುವ ಎತ್ತಿನಹೊಳೆ ಪ್ರಾಜೆಕ್ಟ್ ಕಾಮಗಾರಿ ನೋಡ್ಬೋದು ಇಲ್ಲಿ. ಇದು ಒಂದು 10 ವರ್ಷದಿಂದ ಈ ಪ್ರಾಜೆಕ್ಟ್ ನಡೀತಾ ಇದೆ. ಇಲ್ಲಿ ತನಕ ಎಂತ ಆಗಿದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಸರ್ಕಾರ ದುಡ್ಡು ವ್ಯಯ ಮಾಡ್ತಾಯಿದೆ. ಅದು ಕೂಡ ಎತ್ತಿನಹೊಳೆ ಪ್ರಾಜೆಕ್ಟದ ಕಾಮಗಾರಿ ನೋಡ್ಬೋದು. ಎಲ್ಲ ಎತ್ತಿನಹೊಳೆ ಪ್ರಾಜೆಕ್ಟು. ಸೊ ಇಲ್ಲಿಂದ ಪಶ್ಚಿಮ ಘಟ್ಟಗಳಿಂದ ನೀರನ್ನು ಪಂಪ್ ಮಾಡಿ ಬೆಂಗಳೂರು ಮತ್ತು ಕೋಲಾರ ಭಾಗಕ್ಕೆ ಕೊಡಬೇಕಂತ ಒಂದು ಸರ್ಕಾರದ ಒಂದು ಯೋಜನೆ 10 ವರ್ಷಗಳಿಂದ ನಡೀತಾ ಇದೆ. ಸೊ ಇಲ್ಲಿ ತನಕ ಅದರದ್ದು ಒಂದು ಕೊನೆ ಅಂತಿಲ್ಲ. ಸೊ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ನಡೀತಾ ಇರೋ ಪ್ರಾಜೆಕ್ಟ್ ಅಂದರೆ ಇದೆ. ಸೊ ನೀರು ಯಾವ ಕಡೆ ಹರಿಬೇಕು ಅದರ ವಿರುದ್ಧದ ಕೀಳಲ್ಲಿ ಹರಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದು ಅಷ್ಟು ಸುಲಭ ಇಲ್ಲ. ನೋಡಬೇಕು ಏನಾಗುತ್ತೆ ಪ್ರಾಜೆಕ್ಟ್ ಅಂತ. ನೋಡಿದರೆ ಭಯ ನೋಡ್ಬೋದು. ಸೊ ನಿಯರ್ ಸಕಲೇಶ್ವರ ಇದ್ದೀವಿ ನಾವು ಆಲ್ಮೋಸ್ಟ್. ಧೋನಿಗಾಲ್ ಸ್ಟೇಷನ್ನು ಸಕಲೇಶ್ವರದ ಹತ್ರ ಧೋನಿಗಾಲ್ ಸ್ಟೇಷನ್ನು. ಎತ್ತಿನ ಗಾಡಿ ಥರ ಹೋಗ್ತಾ ಇದೆ. ಸೊ ಎಷ್ಟು ಬೋರ್ ಆಗುತ್ತೆ ಅಂದರೆ, ಎಷ್ಟು ಸ್ಲೋ ಆಗುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಸೊ ನೈಟ್ ಟೈಮ್ ಗೊತ್ತಾಗೋದಿಲ್ಲ. ಬಟ್ ಡೇ ಟೈಮ್ ಟ್ರೈನ್ ಅಂತ ಉಂಟಲ್ಲ ಸಖತ್ ಸ್ಲೋ ಇದೆ. ಫಾಸ್ಟಾಗಂತೂ ಹೋಗೋದಿಲ್ಲ, ಸ್ಲೋ ಆಗಿ ಹೋಗ್ತಾ ಇದೆ. ನಿಜವಾಗ್ಲೂ ಬೋರಿಂಗ್ ಆಗುತ್ತೆ. ಸೊ ಡೇ ಟೈಮ್ ಟ್ರೈನು ಸಖತ್ ಸ್ಲೋ ಇದೆ. ಆಮೇಲೆ ಇದಕ್ಕಿಂತ ಎತ್ತಿನ ಗಾಡಿನೇ ಎಷ್ಟೋ ಬೆಸ್ಟ್.
ಫೈನಲಿ ಸಕಲೇಶ್ಪುರದಲ್ಲಿದ್ದೀವಿ. ಸೊ ಸಕಲೇಶ್ಪುರ ರೀಚ್ ಆಯಿತು. ವಾವ್, ಲಿಟಲ್ ಬಾಯ್. ಮೆಡಿಕಲ್ ವ್ಯಾನ್. ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸಕಲೇಶ್ಪುರ. ದೂರದಲ್ಲಿ ಫುಲ್ ಮಳೆ ಬರ್ತಾ ಇದೆ. ಜಂಕ್ಷನಲ್ಲಿದ್ದೀವಿ. ಹಾಸನ್ ಜಂಕ್ಷನ್ ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಈವ್ನಿಂಗ್ 5 o'clock. ಹಾಸನ್ ಸಿಟಿ ನೋಡ್ಬೋದು. ಚನ್ನರಾಯಪಟ್ಟಣ. BG Nagar. 6:07 ಆಗಿದೆ. BG Nagar ಬಿಟ್ಟಿದ್ದೀವಿ.
ಬಿಟ್ಟು ಹೋಗ್ತಾ ಇದ್ದೀವಿ. ಯಡಿಯೂರು ಸ್ಟೇಷನ್ ಬಿಟ್ಟಿದ್ದೀವಿ. ಯಡಿಯೂರಿಗೆ ಗುಡ್ ಬಾಯ್. ಸೊ ಗಾಯ್ಸ್, ವಿ ಆರ್ ಅಟ್ ಕುಣಿಗಲ್. ಸೊ ಕುಣಿಗಲ್ ಬಂದಿದೆ. ಇಲ್ಲಿಂದ ಇನ್ನು ಒಂದು 2 hours ಜರ್ನಿ ಇದೆ. ಸೊ 2 hours ಟು ಗೋ. ಕುಣಿಗಲ್ ಸ್ಟೇಷನಲ್ಲಿದ್ದೀವಿ. ಸೊ ಇಲ್ಲಿಂದ ಬೆಂಗಳೂರಿಗೆ ಒಂದು 2 hours. ಸೊ ಫೈನಲಿ ಅಟ್ ಕುಣಿಗಲ್ ಸ್ಟೇಷನ್. ಇಟ್ಸ್ ಎ ಬೋರಿಂಗ್ ಜರ್ನಿ ಐ ಕ್ಯಾನ್ ಸೇ. ಸೊ ನಿದ್ದೆ ಮಾಡಿದರೆ ಓಕೆ, ನಿದ್ದೆ ಬಂದಿಲ್ಲ ಅಂದರೆ ಭಾರಿ ಬೋರ್ ಆಗುತ್ತೆ. ನಮ್ಮ ಮಗ ಫುಲ್ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾನೆ. ಟೈಮ್ ಪಾಸ್ ಆಗ್ತಿಲ್ಲ, ಫುಲ್ ಮೊಬೈಲಲ್ಲಿ ಆಟ ಆಡ್ತಾ ಇದ್ದಾನೆ. ಸೊ ಎಲ್ಲರೂ ಆಲ್ಮೋಸ್ಟ್ ನಿದ್ದೆ ಹೊಡಿದ್ದಾರೆ. ಸೊ ಇದು ಕುಣಿಗಲ್ ಸಿಟಿ. ಕುಣಿಗಲ್ ಸಿಟಿ ನೋಡ್ಬೋದು. ಸೊ ಕುಣಿಗಲ್ ತಾಲೂಕು ಇರಬೇಕು. ಇಲ್ಲಿಂದ ಒಂದು 2 hours ಜರ್ನಿ ಬೆಂಗಳೂರಿಗೆ. ಸೊ ಯಾವಾಗ ಬೆಂಗಳೂರಿಗೆ ಹೋಗೋದಂತಾಗಿದೆ. ಮೋಸ್ಟ್ಲಿ ಕ್ವಾರ್ಟರ್ಸ್ ಅನಿಸುತ್ತೆ. ಎಲ್ಲ ಕ್ವಾರ್ಟರ್ಸ್ ಇದೆ ಇಲ್ಲಿ, ರೈಲ್ವೆ ಕ್ವಾರ್ಟರ್ಸ್. ಕೆರೆ. ಹಾಫ್ ಆನ್ ಅವರಲ್ಲಿ ಬೆಂಗಳೂರಿಗೆ ರೀಚ್ ಆಗ್ತಾ ಇದ್ದೀವಿ. ಬೆಂಗಳೂರು ಡಿಸ್ಟಿಕ್ ಅಲ್ವಾ? ಹಾಫ್ ಆನ್ ಅವರ್. ಫೈನಲಿ ಯಶವಂತಪುರ ರೀಚ್ ಆಗಿದ್ದೀವಿ. 8:40 ಆಗ್ತಾ ಇದೆ ಟೈಮು. ಸೊ ಯಶವಂತಪುರಿಂದ ಮೆಜೆಸ್ಟಿಕ್ ಹೋಗಬೇಕು. ಸೊ ಆಲ್ಮೋಸ್ಟ್ 9.5 hour ಜರ್ನಿ. Yeshwanthpur railway station. 11312 This side. Sholapur Superfast Express This side. from Hassan to So Sholapur East. ಯಶವಂತಪುರ ಎಕ್ಸಿಟ್ ಆಗ್ತಾ ಇದ್ದೀವಿ 8:45. ಸೊ ಮೆಟ್ರೋ ಹಿಡಿಲಿಕ್ಕೆ ಫುಲ್ ಬ್ಯುಸಿ ಇದೆ. ಯಶವಂತಪುರ ಮೆಟ್ರೋ ಹತ್ತಿ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಬಸ್ ಹಿಡಿದು ಹೋಗ್ಲಿಕ್ಕೆ. Guys, thank you for watching my video. Please subscribe my channel. Thank you.